ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಪಾನ್ಗೆ ಆಧಾರ್ ಲಿಂಕ್. ಸ್ನೇಹಿತರೆ, ಈ ಒಂದು ವಿಚಾರನ ಕಳೆದ 2-3 ವರ್ಷದಿಂದ ನೀವು ಕೇಳಿರ್ತೀರ. ಆದರೆ ಈಗ ಪ್ರಾಬ್ಲಮ್ ಕೊಡ್ತಾ ಇದೆ. ಜನವರಿ 1ನೇ ತಾರೀಕು 2026ರಿಂದ ಕೇಂದ್ರ ಸರ್ಕಾರ ಹೊಸ ಒಂದು ರೂಲ್ಸನ್ನು ಜಾರಿಗೊಳಿಸಿದೆ. ಇಡೀ ಭಾರತದಾದ್ಯಂತ ಹೊಸ ನಿಯಮವನ್ನು ಜಾರಿಗೊಳಿಸಿದೆ. ಸೊ ಇದರಿಂದ ಸಾಕಷ್ಟು ನಿಮಗೆ ಸಮಸ್ಯೆಗಳು ಆಗುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಹಾಗೆ ಬ್ಯಾಂಕ್ನ ಸಮಸ್ಯೆ ಆಗಿರ್ಬೋದು, ಸಾಕಷ್ಟು ಸಮಸ್ಯೆಗಳನ್ನು ನಿಮ್ಮ ಮುಂದೆ ಕಾಣ್ಬೋದು. ಆ ಒಂದು ಸಮಸ್ಯೆಗಳು ಬೇಡ ಅಂತ ಹೇಳಿದ್ರೆ ನೀವು ಏನು ಮಾಡಬೇಕು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಪಾನ್ಗೆ ಆಧಾರ್ ಕಾರ್ಡ್ ಲಿಂಕ್. ಸೊ ಈ ಒಂದು ವಿಚಾರ ಕಳೆದ 2-3 ವರ್ಷದಿಂದ ಹೊರಗೆ ಬರ್ತಾ ಇದೆ. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ 500 ರೂಪಾಯಿ ದಂಡ, ಹಾಗೆ 1000 ರೂಪಾಯಿ ದಂಡ ಅಂತ ಕೂಡ ಇತ್ತು. ಸೊ ಅದೆಲ್ಲದೂ ಕೂಡ ಈಗ ಕ್ಯಾನ್ಸಲ್ ಆಗಿದೆ. ಜನವರಿ 1, 2026 ಅಂದರೆ ಇದೇ ತಿಂಗಳ ಜನವರಿ 1ನೇ ತಾರೀಕಿಂದ ಹೊಸ ವರ್ಷದಿಂದ ಹೊಸ ನಿಯಮನ ತಂದಿದೆ. ಇಡೀ ಭಾರತದಾದ್ಯಂತ ಈ ಒಂದು ನಿಯಮ ಜಾರಿಗೊಳ್ತಾ ಇದೆ ಸ್ನೇಹಿತರೆ. ಡಿಸೆಂಬರ್ 31, 2025ಕ್ಕೆ ಡೆಡ್ ಲೈನ್ ಕೊಟ್ಟಿದ್ರು ಸ್ನೇಹಿತರೆ. ಸೊ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡು ಲಿಂಕ್ ಕಡ್ಡಾಯವಾಗಿ ಮಾಡಿಸಲೇಬೇಕಾಗತ್ತೆ. ಮಾಡಿಸಿಲ್ಲ ಅಂತ ಹೇಳಿದ್ರೆ ಡಿಸೆಂಬರ್ 31, 2025 ನಂತರದಲ್ಲಿ ನಿಮಗೆ ಈ ಒಂದು ಪಾನ್ ಕಾರ್ಡು ನಿಷ್ಕ್ರಿಯಗೊಳ್ಳುತ್ತೆ ಅಂತ ಬಿಟ್ಟು ಹೇಳಿದ್ರು. ಆದರೆ ಸಾಕಷ್ಟು ಜನರು ಇನ್ನೂ ಕೂಡ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಸೊ ಈ ಒಂದು ಡೆಡ್ ಲೈನ್ನ ಕೂಡ ಮುರಿದಿದ್ದಾರೆ. ಈ ಒಂದು ಲಿಂಕನ್ನು ಕೂಡ ಇನ್ನೂ ಕೂಡ ಮಾಡಿಸ್ಕೊಂಡಿಲ್ಲ. 1000 ರೂಪಾಯಿ ದಂಡ ಇತ್ತು ಇದುವರೆಗೂ. ಸೊ ಆದರೂ ಕೂಡ ಈ ಒಂದು 1000 ರೂಪಾಯಿನ ಕಟ್ಟಿ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡು ಯಾರು ಕೂಡ ಲಿಂಕ್ ಮಾಡಿಸ್ದೇ ಇದ್ದವರು ಕೂಡ ಇನ್ನೂ ಇದ್ದಾರೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಇದರಿಂದ ಏನೇನು ಸಮಸ್ಯೆಗಳಾಗುತ್ತೆ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ಪಾನ್ ಕಾರ್ಡ್ ಇನ್ಆಪರೇಟಿವ್ ಅಂತ ಹೇಳ್ಬಿಟ್ಟು ಬರುತ್ತೆ ಸ್ನೇಹಿತರೆ. ಹೌದು, ಡಿಸೆಂಬರ್ 31, 2025 ಒಳಗಾಗಿ ಯಾರ್ಯಾರು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿದ್ದೀರೋ ಅವರಿಗೆ ಸಮಸ್ಯೆ ಇಲ್ಲ. ಇನ್ನೂ ಕೂಡ ಪೆಂಡಿಂಗ್ ಇಟ್ಕೊಂಡವರಿಗೆ ಇನ್ನು ಮುಂದೆ ಅಂದರೆ ಈಗ ನೀವು ಚೆಕ್ ಮಾಡೋದಕ್ಕಂತ ಹೋದರೂ ಕೂಡ ಪಾನ್ ಕಾರ್ಡು ಇನ್ಆಪರೇಟಿವ್ ಅಂತ ಹೇಳ್ಬಿಟ್ಟು ಘೋಷಣೆ ಆಗುತ್ತೆ ಸ್ನೇಹಿತರೆ. ಹಾಗೆ ಹೊಸ ಪಾನ್ ಕಾರ್ಡ್ಗೆ ನೀವು ಮಾಡಿಸ್ಬೇಕಾಗತ್ತೆ. ಹೊಸ ಪಾನ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಸ್ನೇಹಿತರೆ. ಒಂದು ವೇಳೆ ಮಾಡಿಸಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗುತ್ತೆ ಸ್ನೇಹಿತರೆ. ಅಂತ ಹೇಳಿದ್ರೆ ಬ್ಯಾಂಕ್ನಲ್ಲಿ 50,000ಕ್ಕಿಂತ ಹೆಚ್ಚು ಹಣನ ನೀವು ಡ್ರಾ ಮಾಡೋ ಹಾಗೂ ಇಲ್ಲ, ಹಾಗೆ ಡೆಪಾಸಿಟ್ ಮಾಡೋ ಹಾಗೂ ಇಲ್ಲ ಸ್ನೇಹಿತರೆ. ಅಲ್ಲಿ ಕೂಡ ಪಾನ್ ಮ್ಯಾಂಡೇಟರಿ ಆಗಿ ಆಗುತ್ತೆ. ಕಂಪಲ್ಸರಿ ಪಾನ್ ಕಾರ್ಡ್ ಬ್ಯಾಂಕಲ್ಲೂ ಕೂಡ ಕೇಳ್ತಾರೆ. ಜೊತೆಗೆ ಇದುವರೆಗೂ 10% TDS ಕಟ್ ಆಗ್ತಾ ಇದ್ರೆ ಇನ್ನು ಮುಂದೆ 20% TDS ಕಟ್ ಆಗುತ್ತೆ. ಸಂಬಳಕ್ಕೆ ಕತ್ತರಿ. ನೀವು ಉದ್ಯೋಗಿಗಳಾಗಿದ್ದರೆ, ನೀವು ಯಾವುದೋ ಒಂದು IT-BT ಕಂಪ್ನಿಯಲ್ಲಾಗಿರ್ಬೋದು, ಬೇರೆ ಬೇರೆ ಉದ್ಯೋಗಿಗಳಾಗಿದ್ದರೆ, ಕಾರ್ಪೊರೇಟ್ ಕಂಪನಿಗಳಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಸಂಬಳ ಕೂಡ ಹೋಲ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಟ್ಯಾಕ್ಸ್ ಕೂಡ ಜಾಸ್ತಿ ಕಟ್ಟಬೇಕಾಗುವಂಥ ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ನೀವು ಈಗಾಗಲೇ 13 ಲಕ್ಷಕ್ಕಿಂತ ಕಡಿಮೆ ಸಂಬಳ ಏನಾದರೂ ಇದೆ ಅಂತ ಹೇಳಿದ್ರೆ ಅದಕ್ಕೆ TDS ಕಟ್ ಆಗ್ತಾ ಇತ್ತಲ್ವಾ. ಸೊ ಆ ಒಂದು TDS ರಿಫಂಡ್ ಆಗ್ತಾ ಇತ್ತು. ಇದುವರೆಗೂ ರಿಫಂಡ್ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಆ ಒಂದು ರಿಫಂಡ್ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. 10% ಬದಲು 20% ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ರಿಫಂಡ್ ತೆಗೆದುಕೊಳ್ಳೋಕ್ಕಾಗದಿರುವಂಥ ಪರಿಸ್ಥಿತಿ ಕೂಡ ಬರ್ಬೋದು. ಅಗತ್ಯವಾಗಿ ಪಾನ್ ಕಾರ್ಡು ಬೇಕೇ ಬೇಕಂತ ಹೇಳ್ಬಿಟ್ಟು ಕೂಡ ಕೇಳುವಂಥ ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಹಾಗೆ ಸರ್ಕಾರದ ಯಾವುದೇ ಸಬ್ಸಿಡಿ ಆಗಿರ್ಬೋದು, ಸ್ಕೀಮ್ ಆಗಿರ್ಬೋದು ಪಡೆಯೋದಕ್ಕೆ ಪಾನ್ ಕಾರ್ಡ್ ಆ್ಯಕ್ಟಿವ್ ಇರಲೇಬೇಕು. ಇನ್ಆಪರೇಟಿವ್ ಆಗಿದ್ದರೆ ನೀವು ಯಾವುದೇ ರೀತಿಯಾದಂಥ ಸಬ್ಸಿಡಿ ಆಗಿರ್ಬೋದು, ಸ್ಕೀಮ್ ಆಗಿರ್ಬೋದು ಸರ್ಕಾರದಿಂದ ಪಡೆಯೋದಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಆದರೆ ಈಗ ಒಂದು ಆಪ್ಷನ್ ಇದೆ. ಅದೇನಂತ ಹೇಳಿದ್ರೆ, ನಿಮ್ಮ ಒಂದು ಪಾನ್ ಕಾರ್ಡ್ ಇನ್ಆಪರೇಟಿವ್ ಅಂತ ಬಿಟ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಆ್ಯಕ್ಟಿವ್ ಮಾಡ್ಬೋದು. ಸೊ ಅದು ಹೇಗೆ ಅಂತ ಹೇಳಿದ್ರೆ 1000 ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. 1000 ರೂಪಾಯಿ ದಂಡನ ಕಟ್ಟಿ ಆದಾಯ ತೆರಿಗೆ ಪೋರ್ಟಲ್ನಲ್ಲಿ ನೀವು ಮೈನರ್ ಹೆಡ್ 500 ಅಡಿಯಲ್ಲಿ ಪೇ ಮಾಡಬೇಕಾಗತ್ತೆ. ಅಲ್ಲಿಯವರೆಗೂ ನೀವು ಯಾವುದೇ ಫೈನಾನ್ಷಿಯಲ್ ಕೆಲಸ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ.
ಸೊ ನೀವು ಈ ಒಂದು ಹಣನ ಕಟ್ಟಿ ನಿಮ್ಮ ಒಂದು ಪಾನ್ ಕಾರ್ಡ್ನ ಆ್ಯಕ್ಟಿವ್ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಆ ಒಂದು ಪಾನ್ ಕಾರ್ಡು ಜೀವ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಒಂದು ಪಾನ್ ಕಾರ್ಡ್ ಬರೀ ಒಂದು ಪ್ಲಾಸ್ಟಿಕ್ ತುಂಡಾಗಿರುತ್ತಷ್ಟೇ. ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ಜೀವ ಇರೋದಿಲ್ಲ. ಸೊ ಆ ಒಂದು ನಂಬರ್ನ ಎಲ್ಲೂ ಆ್ಯಡ್ ಮಾಡಿದ್ರು ಕೂಡ ಅದು ಇನ್ಆಕ್ಟಿವ್ ಅಂತ ಹೇಳ್ಬಿಟ್ಟು ಬರುತ್ತೆ, ಹಾಗೆ ಇನ್ಆಪರೇಟಿವ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ನಿಮ್ಮ ಒಂದು ಪಾನ್ ಕಾರ್ಡು ಹೊಸದಾಗಿ ನೀವು ಮಾಡಿಸ್ಬೇಕಾಗತ್ತೆ. ಇದೇ ಪಾನ್ ಕಾರ್ಡ್ ಬೇಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಾಗೆ ಈ ಒಂದು ಕೆಲಸನ ಮಾಡಿದ್ರೆ ನಿಮಗೆ ಹಳೆಯ ಪಾನ್ ಕಾರ್ಡ್ ಏನಿದೆಯೋ ಅದೇ ನಂಬರಲ್ಲೇ, ಅದೇ ಸೀರಿಯಲ್ ನಂಬರಲ್ಲೇ ನಿಮಗೆ ಆ್ಯಕ್ಟಿವ್ ಆಗುತ್ತೆ ಸ್ನೇಹಿತರೆ. ಈಗಲೂ ಕೂಡ ಎಚ್ಚೆತ್ಕೊಳ್ಳಿ, ಯಾರ್ಯಾರು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ವೋ ದಯವಿಟ್ಟು ಈಗಲೇ ಹೋಗಿ ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ. ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿಯಾದಂಥ ಫೈನಾನ್ಷಿಯಲ್ ಕೆಲಸ ಆಗಿರ್ಬೋದು, ಹಾಗೆ ಬ್ಯಾಂಕ್ನ ಕೆಲಸ ಆಗಿರ್ಬೋದು, ಎಲ್ಲ ಕೂಡ ಸ್ಥಗಿತಗೊಳ್ಳುತ್ತೆ. ಹಾಗೆ ನೀವು ಸ್ಯಾಲ್ರಿನ ಪಡ್ಕೊಳ್ತಾ ಇದ್ರೆ ನಿಮ್ಮ ಸ್ಯಾಲ್ರಿಯಲ್ಲೂ ಕೂಡ ಟ್ಯಾಕ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ನಿಮ್ಮ ಸಂಬಳದಲ್ಲಿ ಕತ್ತರಿ ಬೀಳುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಸಂಬಳ ಹೋಲ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ TDS ಕೂಡ ಜಾಸ್ತಿ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ರತಿಯೊಂದು ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಯಾರ್ಯಾರು ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ, ಈಗಲೇ ಹೋಗಿ ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ. ನೀವು ಈಗಾಗಲೇ ಹೇಳಿರುವಂಥ ಪೋರ್ಟಲಲ್ಲಿ ಹಣನ ಪೇ ಮಾಡಿ ಆದಷ್ಟು ಬೇಗ ಸರಿಪಡಿಸಿಕೊಳ್ಳಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.